ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಹಾಗೆ ನಿಮ್ಮ ಕರೆಂಟ್ ಎನರ್ಜೀಸ್ ಏನಿದೆ, ಪ್ರಸ್ತುತ ಭಾವನೆಗಳು ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಓಕೆ? ಹಾಗೆಯೇ ಯಾರಿಗೆಲ್ಲ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತ ಇದ್ದೀರಾ ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆಯೇ ಈ ಮಂತ್ ನಡೀತಿರೋಂಥ ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿದ್ದಂಥ ಥರ್ಡ್ ಪಾರ್ಟಿನ ರಿಮೂವ್ ಮಾಡಲಿಕ್ಕೆ, ಹಾಗೆಯೇ ನಿಮ್ಮ ರಿಲೇಷನ್ಶಿಪ್ಪಲ್ಲಿದ್ದಂಥ ನೆಗೆಟಿವ್ಸ್ನ ರಿಮೂವ್ ಮಾಡೋದಕ್ಕಾಗಿರಲಿ, ಹೀಲ್ ಮಾಡೋದಕ್ಕಾಗಿರಲಿ, ಮತ್ತು ನ್ಯೂ ಬಿಗಿನಿಂಗ್ನ ಸ್ಟಾರ್ಟ್ ಮಾಡೋದಕ್ಕಾಗಿರಲಿ ಈ ಒಂದು ರಿಚುವಲ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಓಕೆ? ಹಾಗೆಯೇ ಈ ಒಂದು ರಿಚುವಲ್ಸ್ ಬರೀ ಇನ್ನು 4 ಡೇಸ್ ಮಾತ್ರ ಬುಕ್ಕಿಂಗ್ ಓಪನ್ ಇರುತ್ತೆ. ಅಷ್ಟರೊಳಗಡೆ ಯಾರೆಲ್ಲ ಈ ಒಂದು ರಿಚುವಲ್ಸ್ಗೆ ಜಾಯಿನ್ ಆಗ್ತೀರಾ ತುಂಬಾ ಬೆನಿಫಿಟ್ನ ಪಡ್ಕೊಳ್ತೀರಾ, ಓಕೆ? ಯಾರಿನ್ನೂ ಜಾಯಿನ್ ಆಗಿಲ್ಲ ಆದಷ್ಟು ಬೇಗ ಜಾಯಿನ್ ಆಗಿ. ಜಸ್ಟ್ 4 ಡೇಸ್ ಮಾತ್ರ ಬುಕ್ಕಿಂಗ್ ಅವೈಲೇಬಲ್ ಇರುತ್ತೆ. ಆದಷ್ಟು ಬೇಗ ಬುಕ್ಕಿಂಗ್ ಕೂಡ ಕ್ಲೋಸ್ ಆಗುತ್ತೆ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ನೀವು ರಿಚುವಲ್ಸ್ ಅಂತ ಹೇಳಿ ವಾಟ್ಸಪ್ ಮಾಡಿ ಹಾಗೆಯೇ ಜಾಯಿನ್ ಆಗಬಹುದು ಆದಷ್ಟು ಬೇಗ, ಓಕೆ? ಥ್ಯಾಂಕ್ ಯು. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆ ನನ್ನ ಇನ್ನೊಂದು ಚಾನಲ್ನು ಕೂಡ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ತುಂಬ ಅಲ್ಲಿ ರಿಕ್ವೆಸ್ಟೆಡ್ ವೀಡಿಯೋಗಳು ಬರ್ತಾ ಇರುತ್ತೆ. ಅಯ್ಯೋ ನೀವು ಮಾಡೇ ಇಲ್ಲ, ಅಯ್ಯೋ ನೀವು ವೀಡಿಯೋನ ಮಾಡಲೇ ಇಲ್ಲ ಅಂತ ಹೇಳಿಬಿಡಿ, ಸ್ವಲ್ಪ ವೆಯ್ಟ್ ಮಾಡಿ, ಓಕೆ? ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ ಆ್ಯಂಡ್ ಅವ್ರ ಫೋಟೋನ ನೋಡಿ ಅವ್ರ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್, ಪ್ರಸ್ತುತ ಭಾವನೆಗಳು ಏನಿದೆ. ಓಕೆ, ತುಂಬ ವರಿ ಹಾಗೆ ಟೆನ್ಷನ್, ಹಾಗೆಯೇ ಗೊಂದಲ, ಕನ್ಫ್ಯೂಷನ್, ಓವರ್ ಥಿಂಕಿಂಗ್, ಡಿಪ್ರೆಷನಿಗೆ ಹೋಗಿರುವಂಥದ್ದು, ಡಿಪ್ರೆಸ್ ಆಗ್ತಾ ಇರುವಂಥದ್ದು ಆ ಒಂದು ಎನರ್ಜಿಲಿ ಬರ್ತಿದೆ. ಇಲ್ಲ ನಿಮ್ಮ ಎನರ್ಜಿ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಎನರ್ಜಿಗಾಗಿರ್ಬೋದು, ಇಲ್ಲಿ ಸೇಮ್ ಫೀಲಿಂಗ್ಸ್ ಬರ್ತಾ ಇರುವಂಥದ್ದು, ಓಕೆ? ಇಬ್ಬರಿಗೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸು ಸ್ಥಿಮಿತ ಇಲ್ಲ, ಅಂದರೆ ಓಲ್ಡ್ ಹಳೆ ನೆನಪುಗಳು, ಹಳೆ ವಿಷಯಗಳು ನೆನಪಾಗ್ತಿರುವಂಥದ್ದು, ಪಾಸ್ಟಲ್ಲಿ ಆಗೋಗಿರುವಂಥ ವಿಷಯಗಳು ನೆನಪಾಗ್ತಿರುವಂಥದ್ದು, ಅದನ್ನು ನೆನಪು ಮಾಡಿಕೊಂಡು ಕೊರಗ್ತಾ ಇರುವಂಥದ್ದು. ಸೊ ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ, ಓಕೆ? ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ತುಂಬಾ ಸಾಫ್ಟ್ ನೇಚರ್, ತುಂಬಾ ಸೂಕ್ಷ್ಮ ಮನಸ್ಥಿತಿ ಇರುವಂಥವ್ರು. ಏನಾದರೂ ನಿಮಗೇನಾದರೂ ಹೇಳಿದ್ರೆ ಪಟ್ ಅಂತ ಮನಸ್ಸಿಗೆ ನೋವು ಆಗುವಂಥದ್ದು ಅಥವಾ ಬೇಗ ಮನಸ್ಸಿಗೆ ತಗೊಳ್ತೀರಾ, ಆ ಥರ ಒಂದು ಎನರ್ಜಿಲಿ ಬರ್ತಾ ಇದೆ. ಇಲ್ಲಿ ಆಗಿರುವಂಥ ಪ್ರಾಬ್ಲಮ್ ನೋಡಿದಾಗ ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಏನೋ ಹೇಳಿದ್ದಾರೆ, ಮನಸ್ಸಿಗೆ ನೋವು ಆಗೋ ರೀತಿ, ಅದು ನಿಮಗೆ ಮನಸ್ಸಲ್ಲೇ ಅದು ವಿಷಯ ಕೂತಿದೆ ಅನ್ನಂದರೆ ಮನಸ್ಸಲ್ಲೇ ಇಟ್ಕೊಂಡು ಕ್ಯಾರಿ ಮಾಡ್ತಾ ಇದ್ದೀರಾ, ಆ ಥರ ಇಲ್ಲಿ ಎನರ್ಜಿ ಬರ್ತಾ ಇದೆ. ಇಲ್ಲಿ ನೀವು ಸೂಕ್ಷ್ಮ ಆಗಿರೋದ್ರಿಂದ, ನಿಮ್ಮ ಮನಸ್ಸು ಕೂಡ ಸೂಕ್ಷ್ಮವಾಗಿರೋದ್ರಿಂದ ಅವ್ರು ಏನು ಹೇಳಿದ್ದಾರೆ ಅದು ನಿಮಗೆ ಅದೇ ಪದೇ ಪದೇ ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕ್ತಿರೋವಂಥದ್ದು, ಅಳ್ತಾ ಇರೋವಂಥದ್ದು ಎನರ್ಜಿ ಇದೆ. ನೀವೆಷ್ಟೇ ಸೂಕ್ಷ್ಮ ಆಗಿರ್ಬೋದು, ಮನಸ್ಸಿಗೆ ಎಷ್ಟೇ ಹರ್ಟ್ ಆಗಿರ್ಬೋದು ನಿಮಗೆ, ಆದರೂ ಕೂಡ ನಿಮಗೆ ಅವರೇ ಬೇಕಾಗಿದೆ, ನಿಮ್ಮ ಪರ್ಸನ್ನೇ ಬೇಕಾಗಿದೆ. ಸೊ ನೀವಾಗಿ ಅವ್ರ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡೋದು, ಮೇಲ್ ಬಿದ್ದು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತಿದ್ದೀರಾ, ನೀವಾಗೆ ಫೋರ್ಸ್ಫುಲಿ ಮೆಸೇಜ್ ಮಾಡ್ತಾ ಇದ್ದೀರಾ. ಅವರಿಂದ ಮಿಸ್ಟೇಕ್ ಆಗಿದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳಿ ನೀವಾಗಿ ಅವ್ರ ಹತ್ರ ಮತ್ತೆ ಹೋಗಿ ಕಾಲ್ ಮಾಡೋದು, ಮೆಸೇಜ್ ಮಾಡಲ್ಲ ಅಂತ ಯೋಚನೆ ಮಾಡೋದು, ಕಾಲ್ ಮಾಡಲ್ಲ ಅಂತ ಯೋಚನೆ ಮಾಡೋದು, ಅಥವಾ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಿದ್ದೀರಾ. ಡಿಸ್ಟರ್ಬ್ ಮೀನ್ಸ್ ನೀವಾಗಿ ಹೋಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಾ, ಮಾತಾಡಿಸ್ತಾ ಇದ್ದೀರಾ. ಅವ್ರು ಎಲ್ಲೋ ಒಂದು ಕಡೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು ಕೂಡ ನಿಮಗೆ ಅವರೇ ಬೇಕಾಗಿದೆ, ಓಕೆ? ಇಲ್ಲಿ ಎನರ್ಜಿ ಪ್ರಕಾರ ಬರ್ತಿರುವಂಥದ್ದು, ನೀವೇನು ಅವ್ರನ್ನ ಫಾಲೋ ಮಾಡ್ತಿದ್ದೀರಾ, ನೀವೇನು ಅವ್ರಿಗೆ ಬೆನ್ನು ಬಿದ್ದು ನೀವಾಗಿ ಹೋಗ್ತಾ ಇದ್ದೀರಾ, ಅದನ್ನು ಫಸ್ಟ್ ಸ್ಟಾಪ್ ಮಾಡಿ ಅವರಾಗಿ ನಿಮ್ಮ ಹತ್ರ ಬರೋ ಹಾಗೆ ನೀವು ಮಾಡಿ ಅನ್ನುವಂಥದ್ದು, ಓಕೆ? ನೀವೇನು ಚೇಸ್ ಮಾಡ್ತಿದ್ದೀರಾ, ಅವ್ರನ್ನ ಫಾಲೋ ಮಾಡ್ತಾ ಇದ್ದೀರಾ, ಅಥವಾ ನೀವೇನು ಅವ್ರು ಬೇಕು ಅಂತ ಹಂಬಲಿಸ್ತಾ ಇದ್ದಾರೆ, ಅದನ್ನು ಮೊದಲು ಸ್ಟಾಪ್ ಮಾಡಿ, ಓಕೆನಾ? ಅವರಾಗಿ ನಿಮ್ಮ ಹತ್ರ ಬರೋ ಹಾಗೆ ಮಾಡಿ ಅನ್ನೋಂಥ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ.
ಆ್ಯಂಡ್ ಇಲ್ಲಿ ಎ ಲೆಟರ್, ಜೆ ಲೆಟರ್, ಕೆ ಲೆಟರ್, ಡಿ ಲೆಟರ್, ವೈ ಲೆಟರ್, ಎನ್ ಲೆಟರ್, ಪಿ ಲೆಟರ್, ಬಿ ಲೆಟರ್, ಸಿ, ಎನ್, ವಿ ಲೆಟರ್, ಈ ಒಂದು ಲೆಟರ್ ಅವರ ಪ್ರೆಸೆನ್ಸ್ ಇದೆ. 15, 12, 11, 5, 8, 19, 21st, 29, 28, 22, 30, ಈ ಒಂದು ನಂಬರ್ ಅವರ ಪ್ರೆಸೆನ್ಸ್ ಇದೆ ಇಲ್ಲಿ. ಓಕೆ, ಸ್ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಓ ಸಾರಿ, ಟವರ್ ಕಾರ್ಡ್ ಬಂದಿದೆ. ಟವರ್ ಕಾರ್ಡ್ ಇಲ್ಲಿ ತುಂಬಾ ಫಸ್ಟ್ ಕಾರ್ಡ್ ಬಂದಿರೋದ್ರಿಂದ ಅದು ರಿವರ್ಸ್ ಆಗಿ ಬಂದಿದೆ. ಓಕೆ, 10 ಆಫ್ ಪೆಂಟಿಕಲ್, ಸಾರಿ 10 ಆಫ್ ಕಪ್ಸ್, ದ ಹೆರೋಫೆಂಟ್. ಓಕೆ, 2 ಆಫ್ ಕಪ್ಸ್ ಬರ್ತಾ ಇದೆ. ಯಾ, ನೈಟ್ ಆಫ್ ಸಾರ್ಟ್ಸ್ ಬರ್ತಿದೆ. ಬಾಟಮ್ ಆಫ್ ದ ಕಾರ್ಡ್ ಕಿಂಗ್ ಆಫ್ ಪೆಂಟಿಕಲ್. ಕೇಸ್ ಇಲ್ಲಿ ನಿಮ್ಮಿಬ್ಬರು ಪ್ರೀತಿಯಲ್ಲಿ ಸಡನ್ ಆಗಿ ಆಗಿರುವಂಥ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಅವರು ನಿಮಗೆ ಆಲ್ರೆಡಿ ಇಲ್ಲಿ ಕ್ಯಾಂಡಲ್ ಬ್ಯಾಗ್ಸಲ್ಲಿ ಬಂದಿದೆ, ಅವರಿಂದ ನಿಮಗೆ ಹರ್ಟ್ ಆಗುವಾಗೆ ಮಾತುಕತೆ ನಡೆದಿದೆ. ನಿಮ್ಮಿಂದ ಆಗಿರ್ಬೋದು, ಅವರಿಂದ ಆಗಿರ್ಬೋದು, ಸ್ವಲ್ಪ ಮನಸ್ಸಿಗೆ ಹರ್ಟ್ ಆಗುವಂಥ ಒಂದು ಸಿಚುವೇಶನ್ ನಡೆದಿದೆ. ಇದು ಸಡನ್ ಆಗಿ ಆಗಿರುವಂಥದ್ದು. ನೀವು ಅವರಿಂದ ನಿರೀಕ್ಷೆನೂ ಕೂಡ ಮಾಡಿರಲಿಲ್ಲ. ಅವರು ಈ ರೀತಿ ನಿಮಗೆ ಮಾತನ್ನ ಹೇಳ್ತಾರೆ, ಅಥವಾ ಅವ್ರು ಈ ರೀತಿ ವರ್ತನೆನ, ಈ ರೀತಿ ಬಿಹೇವಿಯರ್ ನಿಮ್ಮ ಹತ್ರ ಬರುತ್ತೆ ಅವರಿಂದ ಅಂತ ಹೇಳಿ ನೀವು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಸೊ ಸಡನ್ ಆಗಿ ಆಗಿರೋಂಥ ಪ್ರಾಬ್ಲಮ್ ಸರಿ ಆಗತ್ತಾ ಅಂತ ಹೇಳಿದಾಗ ಖಂಡಿತವಾಗಿಯೂ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಕಾರ್ಡ್ ಇದೆ, ಟವರ್ ಕಾರ್ಡ್ ಬಂದಿದೆ, ಆಮೇಲೆ ಎಲ್ಲದೂ ಕೂಡ ಪಾಸಿಟಿವ್ ಕಾರ್ಡೇ ಬಂದಿರುವಂಥದ್ದು. ಓಕೆ, ನೀವೇನು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀರಾ, ಆಲ್ರೆಡಿ ಇಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ಎಲ್ಲ ಕೂಡ ಬಂದಿದೆ, ನೀವು ಅವ್ರನ್ನ ತುಂಬ ಫಾಲೋ ಮಾಡ್ತಾ ಇದ್ದೀರಾ, ಅವ್ರಿಗೆ ತುಂಬ ಇರಿಟೇಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ಹೇಳ್ತಿರೋಂಥ, ಅಂದರೆ ಅವರ ಮನಸ್ಥಿತಿಗೆ ಬರ್ತಿರೋವಂಥದ್ದು, ಸ್ವಲ್ಪ ದಿನ ಅವರಿಗೆ ಸುಧಾರಿಸ್ಕೊಳ್ಲಿಕ್ಕೆ ಟೈಮನ್ನು ಕೊಡಿ. ಆ ಮನಸ್ಸು ಏನು ಹರ್ಟ್ ಆಗಿದೆ ಅಥವಾ ಅವ್ರಿಗೆ ಏನು ಪರಿಸ್ಥಿತಿಗಳು ತುಂಬ ರಾಂಗ್ ಆಗಿ ಕಾಣಿಸ್ತಾ ಇದೆ, ಅದು ಎಲ್ಲದೂ ಕೂಡ ಹೀಲ್ ಆಗಲಿಕ್ಕೆ ಸ್ವಲ್ಪ ಟೈಮ್, ಕಾಲಾವಕಾಶ ಬೇಕು ಅನ್ನೋವಂಥದ್ದು. ಓಕೆ, ಹೀಲ್ ಆದಮೇಲೆ ಅಥವಾ ನಾನೇ ಸರಿ ಆದಮೇಲೆ ನಿನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ, ಅಲ್ಲಿವರೆಗೆ ನೀನು ನನಗೆ ಡಿಸ್ಟರ್ಬ್ ಮಾಡಬೇಡ ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನೀವು ಫೋರ್ಸ್ಫುಲಿ ಅವ್ರ ಹತ್ರ ಹೋಗ್ತಾ ಇದ್ದೀರಾ, ಮೆಸೇಜ್ ಮಾಡ್ತಾ ಇದ್ದೀರಾ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನೀವು ಮೇಲ್ ಬಿದ್ದು ಹೋಗ್ತಾ ಇದ್ದೀರಾ, ನಿಮಗೆ ಹರ್ಟ್ ಆಗಿದೆ ಮನಸ್ಸಿಗೆ, ಆದರೂ ಕೂಡ ನೀವು ಅದನ್ನು ಕೇರ್ ಮಾಡ್ತಾ ಇಲ್ಲ. ನಿಮಗೆ ಅವರೇ ಬೇಕು, ಅವ್ರ ಹತ್ರನೇ ನಾನು ಮಾತಾಡ್ತೀನಿ, ಅವರೇ ಬೇಕು ಅಂತ ಹಠ ಮಾಡ್ತಿರೋವಂಥದ್ದು. ಸೊ ಸ್ವಲ್ಪ ಸ್ಟಾಪ್ ಮಾಡಿ. ನೀವು ಚೇಸ್ ಮಾಡೋದಲ್ಲ ಅವ್ರನ್ನ ನಿಮ್ಮ ಹತ್ರ ಬರೋ ಹಾಗೆ ಮಾಡ್ಕೊಳ್ಳಿ. ಅಂದರೆ ಅವ್ರು ನಿಮ್ಮನ್ನು ಚೇಸ್ ಮಾಡೋ ಹಾಗೆ ಮಾಡಿ. ಯಾಕಂದರೆ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಸೂಕ್ಷ್ಮ ಜೀವಿಗಳು, ಹಾಗೇನೆ ದಟ್ ಮೀನ್ಸ್ ಸೂಕ್ಷ್ಮ ಜೀವಿ ಅಂದರೆ ಆ ಥರ ಅಲ್ಲ, ಮನಸ್ಸಿಗೆ ಸೂಕ್ಷ್ಮವಾಗಿರುವಂಥವ್ರು ಹಾಗೆ. ಓಕೆ, ಎಸ್, ಮನಸ್ಸಿಗೆ ಸೂಕ್ಷ್ಮವಾಗಿ ಕೆಲವೊಂದು ವಿಷಯಗಳನ್ನ ಮನಸ್ಸಿಗೆ ಹಚ್ಕೊಳ್ಳೋಂಥ ವ್ಯಕ್ತಿಗಳಾಗಿರೋದ್ರಿಂದ ನೀವು ಮನಸ್ಸಿಗೆ ಹರ್ಟ್ ಆಗಿದೆ, ಫಸ್ಟ್ ನೀವು ಹೀಲ್ ಆಗಿ, ನೀವು ಕೂಡ ಅದನ್ನು ಸಮಾಧಾನ ಮಾಡ್ಕೊಳ್ಳಿ. ಆಮೇಲೆ ನೀವು ಅವ್ರ ಹತ್ರ ಹೋಗಿ. ಅವರೆಲ್ಲೂ ಕೂಡ ಓಡೋಗಲ್ಲ ಅಥವಾ ಅವರೆಲ್ಲೂ ಕೂಡ ನಿಮ್ಮನ್ನು ಬಿಟ್ಟು ದೂರ ಆಗಲ್ಲ. ಯಾಕಂತೇಳಿ ನಿಮ್ಮಿಬ್ಬರ ಮಧ್ಯೆ ಒಂದು ಎಮೋಷ್ನಲಿ ಕನೆಕ್ಷನ್ ಇದೆ. ನೋಡಿ, ಇಲ್ಲಿ 2 ಆಫ್ ಕಪ್ಸ್ ಬಂದಿರೋದ್ರಿಂದ ಅವರೆಲ್ಲೂ ಕೂಡ ನಿಮ್ಮನ್ನು ಬಿಟ್ಟು ಹೋಗೋ ಚಾನ್ಸಸ್ಸೇ ಇಲ್ಲ. ಓಕೆ, ಅವರಿಗೂ ಕೂಡ ನೀವೆಷ್ಟು ಅವ್ರನ್ನ ಫೀಲ್ ಮಾಡ್ತೀರಿ, ನೀವೆಷ್ಟು ಅವ್ರನ್ನ ಪ್ರೀತಿ ಮಾಡ್ತೀರಾ, ನೀವೆಷ್ಟು ಅವ್ರನ್ನ ಕೇರ್ ಮಾಡ್ತೀರಾ, ಅಷ್ಟೇ ಅವರಿಗೂ ಕೂಡ ಅದೇ ಕೇರ್ನೆಸ್, ಅದೇ ಪ್ರೀತಿ ಇರ್ಬೋದು, ಫೀಲಿಂಗ್ಸ್ ಇರ್ಬೋದು, ಎಲ್ಲದೂ ಇದೆ. ಬಟ್ ಇಲ್ಲಿ ನೀವೇನು ಮಾಡ್ತಿದ್ದೀರಾ, ಅವರೆಲ್ಲೋ ಬಿಟ್ಟೋಗ್ಬಿಡ್ತಾರೇನೋ, ಎಲ್ಲೋ ನಿಮ್ಮಿಂದ ದೂರ ಆಗ್ಬಿಡ್ತಾರೇನೋ ಭಯ ನಿಮಗೆ ಕಾಡ್ತಾ ಇದೆ. ಆ ಭಯನ ಬಿಟ್ಬಿಟ್ಟು ಸರಿ ಆಗತ್ತೆ, ನೀವು ಆದಷ್ಟು ಅವ್ರನ್ನ ಬಿಟ್ಬಿಡಿ. ಇಲ್ಲಿ ನೀವು ಹಗ್ಗನ ಹಿಡಿದಷ್ಟು ನಿಮ್ಮ ಕೈ ನೋವಾಗತ್ತೆ, ಇಲ್ಲಾಂದರೆ ಅದು ಬಿಡಿಸ್ಕೊಳ್ಲಿಕ್ಕೆ ಟ್ರೈ ಮಾಡ್ತಿರತ್ತೆ. ನೀವು ಅದನ್ನು ಫ್ರೀಯಾಗಿ ಬಿಟ್ಟಾಗ ಮಾತ್ರ ನೀವು ಫ್ರೀ ಆಗಿರ್ತೀರಾ. ಏನು ಹಗ್ಗನ ಇಟ್ಕೊಂಡು ಬೇರೆ ಇದಕ್ಕೆ ಕಟ್ಟಿರ್ತೀರಲ್ವ, ಅದು ಕೂಡ ಫ್ರೀಯಾಗೇ ಇರುತ್ತೆ. ಓಕೆ, ನೀವಿಲ್ಲಿ ಹಿಡ್ಕೊಂಡಷ್ಟು ನೀವು ಅದಿನ್ನೂ ಜಾಸ್ತಿನೇ ಆಗುತ್ತೆ ವಿನಃ ಅದಿನ್ನೇನು ಕಡಿಮೆ ಆಗಲ್ಲ. ಪ್ರಾಬ್ಲಮ್ ಹೇಳ್ತಾ ಇರೋದು. ಓಕೆ, ಸೊ ಹಾಗಾಗಿ ಇಲ್ಲಿ ಆದಷ್ಟು ರಿಲ್ಯಾಕ್ಸ್ ಆಗಿರಿ, ಹೆದರ್ಕೊಂಬೇಡಿ. ನೀವು ಅವ್ರನ್ನ ಚೇಸ್ ಮಾಡೋದಕ್ಕಿಂತ ಅವರೇ ನಿಮ್ಮನ್ನು ಚೇಸ್ ಮಾಡೋ ಹಾಗೆ ಮಾಡಿ ಅಂತ ಇಲ್ಲಿ ಬರ್ತಾ ಇದೆ ಚಾನಲೈಸ್ ಮೆಸೇಜ್. ಓಕೆ, ಎಸ್, ಇದಕ್ಕೆ ರೊಮ್ಯಾಂಟಿಕ್ ಏಂಜಲಿಂದ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ಪಾಸ್ಟ್ ಲೈಫ್ ರಿಲೇಷನ್ಶಿಪ್ ನೋಡಿದ್ರಾ,
ನಿಮ್ಮಿಬ್ರ ಮಧ್ಯೆ ಒಂದು ಪಾಸಿಟಿವ್ ಆಗಿರೋಂಥ ಒಂದು ಟ್ರೂ ಫೀಲಿಂಗ್ಸ್ ಇದೆ. ಓಕೆ, ಇದು ನಿಮಗೆ ಅನ್ನಿಸ್ಬೋದು ಇದು ಒಂದು ಈ ರಿಲೇಶನ್ಶಿಪ್ ಯಾಕೆ ಈ ವ್ಯಕ್ತಿ ಸಡನ್ನಾಗಿ ಬಂದರು, ಇಲ್ಲಿ ನಿಮಗೆ ನಿಮ್ಮ ಎನರ್ಜಿಗೆ ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಸಡನ್ನಾಗಿ ಕನೆಕ್ಟ್ ಆಗಿರುವಂಥದ್ದು, ಸಡನ್ನಾಗಿ ಚೇಂಜಸ್ ಆಗಿರುವಂಥದ್ದು, ಸಡನ್ನಾಗಿ ನಿಮ್ಮಿಬ್ಬರ ಮಧ್ಯ ಒಂದು ರಿಲೇಶನ್ಶಿಪ್ ಬಿಲ್ಡ್ ಆಗಿರುವಂಥದ್ದು, ಫ್ರೆಂಡ್ ಆಗಿದ್ರು ಅಥವಾ ಎಲ್ಲಿಂದನೋ ಪರಿಚಯ ಆಯಿತು, ಸಡನ್ನಾಗಿ ಕನೆಕ್ಟ್ ಆದ್ರಿ ಅವ್ರ ಜೊತೆಗೆ, ಈ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಅಂತ ಹೇಳಿ ಬರ್ತಿದೆ. ಓಕೆ, ನೀವಿಬ್ರು ಮುಂಚೆನೆ ನಿಮಗೆ ಒಂದು ಪಾಸ್ಟ್ ಕನೆಕ್ಷನ್ ಇರುವಂಥದ್ದು. ಓಕೆನಾ, ಇಲ್ಲಿ ಲಾಸ್ಟ್ ಕಾರ್ಡ್ ನೈಟ್ ಆಫ್ ಸಾರ್ಟ್ಸ್ ಬಂದಿದೆ. ಖಂಡಿತವಾಗಿ ನೀವು ಇದನ್ನು ಬಿಲೀವ್ ಮಾಡ್ಬೋದು. ಏನಂತ ಹೇಳಿದ್ರೆ ಅವರು ಸಡನ್ನಾಗಿ ನಿಮ್ಮ ಲೈಫಿಗೆ ಅವರಾಗೆ ಬರ್ತಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಓಕೆ, ಲವ್ ಯುವರ್ ಸೆಲ್ಫ್ ಫಸ್ಟ್. ನಿಮಗೆ ಹರ್ಟ್ ಆಗಿದೆ, ನೀವು ಅದನ್ನು ಕೇರ್ ಮಾಡ್ತಿಲ್ಲ. ನಿಮಗೆ ಬೇಜಾರಾಗಿದೆ, ನೀವು ಅದನ್ನು ಕೇರ್ ಮಾಡ್ತಿಲ್ಲ. ನಿಮಗೆ ಏನಾಗ್ತಿದೆ ಅದನ್ನು ನೀವು ಕೇರ್ ಮಾಡ್ತಿಲ್ಲ. ನೀವು ಜಸ್ಟ್ ಅವ್ರು ಬೇಕು, ಅವ್ರ ಜೊತೆನೆ ಅವ್ರಿಂದ ಏನು, ಅವ್ರ ಬಗ್ಗೆ ಏನು, ಜಸ್ಟ್ ಲೈಕ್ ನೀವು ಏನು ಮಾಡ್ತಿದ್ರೆ ನಿಮಗೆ ಹರ್ಟ್ ಆಗಿದೆ, ನೀವು ಅದನ್ನು ಹೀಲ್ ಮಾಡೋದಕ್ಕಿಂತ ನಿಮಗೇನೆ ತುಂಬ ಪೆಟ್ಟಾಗಿದೆ, ನಿಮ್ಮ ಕೈಗೇನೆ ಡ್ಯಾಮೇಜ್ ಆಗಿದೆ, ನೀವು ಅದನ್ನು ಕೇರ್ ಮಾಡ್ತಿಲ್ಲ. ಬೇರೆಯವ್ರ ಕೈಗಾಗಿರೋ ಡ್ಯಾಮೇಜನ್ನು ನೀವು ಅಯ್ಯೋ ಪಾಪ ಅವ್ರಿಗೇನಾದ್ರು ಟ್ರೀಟ್ಮೆಂಟ್ ಮಾಡಬೇಕು, ಅವ್ರಿಗೇನೋ ಮಾಡಬೇಕು, ಆ ಥರ ನೀವು ಯೋಚನೆ ಮಾಡ್ತಿದ್ದೀರಾ. ಫಸ್ಟ್ ನಿಮ್ಮ ಕೈಲಾಗಿರೋಂಥ ಗಾಯಕ್ಕೆ ಫಸ್ಟು ಇನ್ನು ಮೆಡಿಸಿನ್ ಮಾಡಿ ಅದಕ್ಕೆ ಸರಿ ಮಾಡ್ಕೊಳ್ಳಿ. ಆಮೇಲೆ ಬೇರೆಯವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ನೀವು ಪರಿಹಾರ ಮಾಡಬಹುದು ಅಲ್ವಾ. ನಿಮಗೇನೆ ಸರಿಯಾಗಿಲ್ಲ, ನಿಮ್ಮ ಮನಸ್ಥಿತಿನೇ ಸರಿ ಇಲ್ಲ ಅಂದರೆ ಬೇರೆಯವ್ರ ಮನಸ್ಥಿತಿನ ಹೇಗೆ ಸರಿ ಮಾಡ್ತೀರಾ, ರೈಟ್? ಸೊ ಅದಕ್ಕೆ ಇಲ್ಲಿ ಬರ್ತಿರೋದು ಲವ್ ಯುವರ್ ಸೆಲ್ಫ್ ಫಸ್ಟ್. ಓಕೆ, ನಿಮ್ಮನ್ನು ನೀವು ಫಸ್ಟ್ ಪ್ರೀತಿ ಮಾಡಿ ಆ್ಯಂಡ್ ಬೇರೆಯವ್ರನ್ನ ನೀವು ಪ್ರೀತಿ ಮಾಡಬಹುದು, ಅವರೆಲ್ಲೂ ಕೂಡ ಹೋಗಲ್ಲ. ಓಕೆನಾ? ಎಸ್, ಇದಕ್ಕೆ ಏಂಜಲಿಂದ ಏನು ಗೈಡೆನ್ಸ್ ಮೆಸೇಜ್ ಬರುತ್ತೆ ಚೆಕ್ ಮಾಡೋಣ. ಯಾರೆಲ್ಲ ರಿಚುವಲ್ಸಿಗೆ ಜಾಯಿನ್ ಆಗಬೇಕಂತೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ನಂದು 4 days ಮಾತ್ರ ನಿಮಗೆ ಕಾಲಾವಕಾಶ ಇದೆ ರಿಚುವಲ್ಸಿಗೆ ಜಾಯಿನ್ ಆಗಲಿಕ್ಕೆ, ಕಾರ್ಡ್ ಕಟಿಂಗ್ ರಿಚುವಲ್ಸ್. ಓಕೆ, ವೆಯ್ಟ್. ನೋಡಿದ್ರ, ಸಡನ್ನಾಗಿ ಆಗತ್ತೆ. ಬಟ್ ಆದರೆ ನೀವೇನು ತಾಳ್ಮೆಯಿಂದ ಇರಬೇಕು. ನೀವೇನು ಮಾಡ್ತಿದ್ದೀರಾ, ಅರ್ಜೆಂಟ್ ಮಾಡ್ತಿದ್ದೀರಾ, ಗಡಿಬಿಡಿ ಮಾಡ್ತಿದ್ದೀರಾ, ಈಗಲೇ ಈ ಕ್ಷಣನೇ ಇವಾಗಲೇ ಸರಿ ಆಗಿಬಿಡಬೇಕು ಅನ್ನೋವಂಥದ್ದು. ಸೊ ಸ್ವಲ್ಪ ದಿನ ವೆಯ್ಟ್ ಮಾಡಿ ಅನ್ನೋಂಥ ಎನರ್ಜಿಲಿ ಬರ್ತಾ ಇದೆ. ಓಕೆ, 2 ಕಾರ್ಡ್. ನೋ ನೀಡ್ ಟು ವರಿ, ಪರ್ಫೆಕ್ಟ್ ಟೈಮಿಂಗ್. ನೋಡಿದ್ರಾ, ಬಾಟಮ್ ಆಫ್ ದ ಕಾರ್ಡ್, ಲೆಟ್ ಗೋ. ಈಗ ಆಗ್ತಿರೋ ಪ್ರಾಬ್ಲಮ್ನ ಲೆಟ್ ಗೋ ಮಾಡಿ. ಓಕೆನಾ, ಟೆನ್ಷನ್ ಮಾಡ್ಕೊಬೇಕು ಅಂತ ಏನೂ ಅಗತ್ಯ ಇಲ್ಲ. ನೋ ನೀಡ್ ಟು ವರಿ. ಟೆನ್ಷನ್ ಆಗಬೇಕಂತ ಏನೂ ಇಲ್ಲ. ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಆಗಿರೋ ಪ್ರಾಬ್ಲಮ್ನ ಫಸ್ಟ್ ಹೀಲ್ ಮಾಡ್ಕೊಳ್ಳಿ. ಅವರ ಮನಸ್ಥಿತಿನೂ ಸರಿಯಾಗಲಿಕ್ಕೆ ಕಾಲಾವಕಾಶ ಕೊಡಿ. ನಿಮ್ಮ ಮನಸ್ಥಿತಿನೂ ಆದಷ್ಟು ಬೇಗ ಸರಿ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಟೈಮಿಂಗಲ್ಲಿ ಎಲ್ಲದೂ ಕೂಡ ಬದಲಾವಣೆಗಳಾಗತ್ತೆ, ಸರಿಯಾಗತ್ತೆ ಅನ್ನೋಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.